ಇನ್ನು ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು. ವಿಡಿಯೋ ಹರಿದಾಟದ ಕೇಸ್ ಬಗ್ಗೆ ಅಶೋಕ್ ಈ ರೀತಿ ಮಾತನಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣವನ್ನ ನಮ್ಮ ಪಕ್ಷ ಮಾಡಿಲ್ಲ. ನಿತಮ್ ಗೌಡಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ. ಸಿಬಿಐ ಕೊಟ್ರೆ ಮಾತ್ರ ಬೇಗ ಇದು ತನಿಖೆ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅವರನ್ನ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಒಂದು ಹಂತದ ಮತದಾನ ಮುಕ್ತಾಯ ಆಗಿದೆ. ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮುಕ್ತಾಯ ಆಗಿದೆ. ಎರಡನೇ ಹಂತದ ಮತದಾನ ಆಗ್ಬೇಕಾಗಿದೆ, ಅದು ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ. ಆದ್ರೆ ಈ ಹೊಸ್ತಿಲಿನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಜೊತೆಗೆ ಈ ಬಾರಿಯ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರ ವಿಡಿಯೋ ತುಣುಕುಗಳು ಹೊರಗಡೆ ಬಂದಿರೋದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ಇವತ್ತು ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಆರ್ ಅಶೋಕ್ ಅವರ ಈಗಾಗಲೇ ತಮಗೂ ಕೂಡ ಗೊತ್ತಿರೋ ತರ ಪ್ರಜ್ವಲ್ ರೇವಣ್ಣರ ಒಂದಷ್ಟು ವಿಡಿಯೋ ತುಣುಕುಗಳು ಔಟ್ ಆಗಿರೋದು, ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಪ್ರಜ್ವಲ್ ರೇವಣ್ಣ ಹಿಂದೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವರು ಪಾರ್ಲಿಮೆಂಟ್ ಮೆಂಬರ್ ಆದರು. ಈಗ ಮೊನ್ನೆ ತಾನೇ ನಮ್ಮ ರಾಷ್ಟ್ರೀಯ ನಾಯಕರು JDS ಜೊತೆ ಹೊಂದಾಣಿಕೆಯನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಿ. ಆದರೆ ಇನ್ನೂ ಹಾಲಿ ಅವರು MP ಆಗಿ ಮುಂದುವರೆದಿದ್ದಾರೆ. ಇನ್ನೂ 1 ತಿಂಗಳು ಮುಂದುವರಿಯುತ್ತಾರೆ. ಈ ಸಂದರ್ಭದಲ್ಲಿ ಈ ಥರದ ಒಂದು ಅಶ್ಲೀಲವಾದಂಥ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅದನ್ನು ಪೆನ್ ಡ್ರೈವ್ ಮಾಡಿ ಸುಮಾರು 4-5 ಸಾವಿರ ಪೆನ್ ಡ್ರೈವ್ಸ್ ಮಾಡಿ ಅದನ್ನು ಹಳ್ಳಿಗಳಲ್ಲಿ ಹಂಚಿರುವಂಥದ್ದು, ಇವೆಲ್ಲ ನೋಡ್ತಾ ಇದ್ರೆ ಇದು ಚುನಾವಣೆ ಸಂದರ್ಭದಲ್ಲೇ ಮಾಡಿದ್ದಾರೆ ಅಂದರೆ ಇದಕ್ಕೊಂದು ರಾಜಕೀಯದ ಆಯಾಮ ಇರ್ಬೋದು ಅಂತ ಅನಿಸುತ್ತೆ. ಅವ್ರು ಮಾಡಿದ್ರೆ ಅವ್ರು ಮಾಡಿರೋದು ತಪ್ಪು, ಅದ್ರ ಪ್ರಶ್ನೆನೇ ಇಲ್ಲ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ತಪ್ಪೇ. ಅಮಾಯಕ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟಿರೋವಂಥದ್ದು ಅಕ್ಷಮ ಅಪರಾಧ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಆದರೆ ಈ ತುಣುಕುಗಳನ್ನು ಬಿಡಕ್ಕೆ ಮುಂಚೆ ಪಾಪ ಹೆಣ್ಮಕ್ಳ ಕತೆ ಏನು ಅಂತ ಯೋಚನೆ ಮಾಡ್ಬೇಕಾಯ್ತು. ಇದನ್ನು ಬಿಟ್ಟಂಥವ್ರು ಇವ್ರಿಗೇನೋ ಇವ್ನು ಮಾಡಿದಾನೆ ಅಪರಾಧಿ, ತಪ್ಪು, ಇವನು ಶಿಕ್ಷೆ ಆಗಲೇಬೇಕು, ಕಠಿಣ ಶಿಕ್ಷೆ ಆಗಬೇಕು. ಆದರೆ ಏನೂ ತಪ್ಪು ಮಾಡದೇ ಇರೋವಂಥ ಅಮಾಯಕರು, ಅವರ ಕುಟುಂಬ ಎಲ್ಲ ಸರ್ವನಾಶ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಯಾರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.